ಮುಂದೆ ನೋಡಿ. ಚಿಂತಾಮಣಿ ತಾಲೂಕಿನ ಮುಂಗಾನಹಳ್ಳಿ ಹೋಬಳಿ ವ್ಯಾಪ್ತಿಯ ಗೊಳ್ಳಹಳ್ಳಿ ಸರ್ವೆ ನಂಬರ್ 2ರ 5.5 ಎಕರೆ ಜಮೀನನ್ನು ಅಶ್ವಥ್ ರೆಡ್ಡಿ ಕುಟುಂಬದವರು ಒತ್ತುವರಿ ಮಾಡಿಕೊಂಡಿದ್ದಾರೆ ಎಂದು ಆರೋಪಿಸಿ ದಲಿತ ಸಂಘಟನೆಯ ಮುಖಂಡ ಕೋಲಾರ ಸಂದೇಶ್ ನೇತೃತ್ವದಲ್ಲಿ ಮುನಿರಾಜು ಹಾಗೂ ಕೆಲ ದಲಿತ ಪರ ಸಂಘಟನೆಗಳ ಮುಖಂಡರು ತಾಲೂಕು ಕಚೇರಿ ಮುಂಭಾಗ ಜಮಾಯಿಸಿ ಅಶ್ವಥ್ ರೆಡ್ಡಿ ಕುಟುಂಬದ ವಿರುದ್ಧ ಭೂಗಳ್ಳರು ಎಂದು ಆರೋಪ ಮಾಡಿದ್ದರು. ಅದರ ಬೆನ್ನಲ್ಲೇ ಇಂದು ರಾಜ್ಯ ಕೆಂಪೇಗೌಡರ ಒಕ್ಕಲಿಗರ ಸಂಘದ ರಾಜ್ಯಾಧ್ಯಕ್ಷ ಗೋಪಲ್ಲಿ ರಘುನಾಥ್ ರೆಡ್ಡಿ ನೇತೃತ್ವದಲ್ಲಿ ಎಲ್ಲ ಪದಾಧಿಕಾರಿಗಳು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ಅಶ್ವಥ್ ರೆಡ್ಡಿ ಕುಟುಂಬದ ಪರ ನಿಂತು ಅವರು ಯಾವುದೇ ಜಮೀನು ಕಬಳಿಕೆ ಮಾಡಿಲ್ಲ, ಸಂದೇಶ್ ಹಾಗೂ ಮುನ್ರಾಜು ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾದದ್ದು ಎಂದು ಆ ಜಮೀನಿಗೆ ಸಂಬಂಧಪಟ್ಟ ಎಲ್ಲ ದಾಖಲೆಗಳನ್ನು ತಹಸೀಲ್ದಾರ್ಗೆ ನೀಡಿದರು. ನಂತರ ಮಾತನಾಡಿದ ರಾಜ್ಯಾಧ್ಯಕ್ಷ ರಘು, ಕೋಲಾರ ಸಂದೇಶ್ಗೆ ಮಾಹಿತಿ ಕೊರತೆ ಇದೆ. ಅಶ್ವಥ್ ರೆಡ್ಡಿ ಕುಟುಂಬದ ವಿರುದ್ಧ ಭೂಗಳ್ಳರು ಎಂದು ಹೇಳಿಕೆ ನೀಡಿರುವುದು ಸರಿಯಲ್ಲ. ಕೋಲಾರ ಸಂದೇಶ ಹಾಗೂ ಮುನ್ರಾಜು ವಿರುದ್ಧ ಕೆಂಪೇಗೌಡರ ಒಕ್ಕಲಿಗರ ಸಂಘ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟ ಮಾಡಲಿದೆ ಎಂದರು. ಅಶ್ವಥ್ ರೆಡ್ಡಿ ಕುಟುಂಬದವರು ದಲಿತರ ಜಮೀನು ಕಬಳಿಕೆ ಮಾಡಿಲ್ಲ ಎಂದು ಸ್ಪಷ್ಟನೆ ನೀಡಿದರು. ಇಮ್ರಾನ್ ಖಾನ್, ರಾಯಲ್ಸ್ ಕನ್ನಡ, ಚಿಂತಾಮಣಿ.